ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತಿಂದ ಶುರು ಆಗ್ತಾ ಇದೆ ಶ್ರಾವಣ ಮಾಸ. ಈ ಶ್ರಾವಣ ಮಾಸ ಬಂತೆಂದರೆ ಎಲ್ಲ ಕಡೆ ಹಸಿರು ತುಂಬಿ ತುಳುಕ್ತಾ ಇರುತ್ತೆ. ಇಂಥ ಹಸಿರು ತುಂಬಿ ತುಳುಕುವಂಥ ಸಂದರ್ಭದ ದಿನಗಳಲ್ಲಿ ನಾವು ವಿಶೇಷವಾಗಿ ನಮ್ಮ ಕೈಗಳಿಗೂ ಕೂಡ ಶ್ರಾವಣ ಮಾಸದಲ್ಲಿ ಹಸಿರು ಬಳೆಗಳನ್ನು ತೊಡುವಂಥದ್ದು, ಶಿವ ಪಾರ್ವತಿಯರ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು, ಪ್ರತಿಯೊಂದು ಹೆಣ್ಣು ಕೂಡ ಸುಮಂಗಲಿತನ ಬೇಕು ಅಂತ ಬಯಸುವಂಥವ್ರು, ಸೌಭಾಗ್ಯ ವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು, ಗಂಡನ ಆಯಸ್ಸು ಅಭಿವೃದ್ಧಿ ಆಗಬೇಕು, ದೀರ್ಘ ಸುಮಂಗಲಿಯಾಗಿರಬೇಕು ಅಂತ ಬಯಸೋ ಪ್ರತಿಯೊಂದು ಹೆಣ್ಣು ಕೂಡ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಸಿರು ಬಳೆಗಳನ್ನು ತೊಡುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಯಾವ ಹೆಣ್ಮಕ್ಳಿಗೆ ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇರ್ತಾರೋ ಅಂಥವರು ಶಿವನಂತಹ ಗಂಡ ನಮಗೆ ಬೇಕು, ನಾರಾಯಣನಂತಹ ಪತಿದೇವರು ನಮಗೆ ಬೇಕು ಅಂತ ಬಯಸುವಂಥ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಸಿರು ಬಳೆಗಳನ್ನು ತೊಟ್ಟು ಆ ನಂತರ ಈ ಶ್ರಾವಣ ಮಾಸ ಪೂರ್ತಿಯಾಗಿ ಶಿವನ ಪೂಜೆ ಮಾಡುವಂಥದ್ದು, ಶಿವ ಮತ್ತು ಪಾರ್ವತಿಯರ ಪೂಜೆ ಮಾಡುವಂಥದ್ದು ಮತ್ತು ಲಕ್ಷ್ಮೀನಾರಾಯಣರ ಪೂಜೆಗಳನ್ನು ಮಾಡುವಂಥ ದಿನಗಳಲ್ಲಿ ಈ ದಿನಗಳಲ್ಲಿ ನಾವು ಹಸಿರು ಬಳೆಗಳನ್ನು ತೊಟ್ಕೊಂಡು ನಾವು ಯಾವುದೇ ಒಂದು ವ್ರತ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಸೌಭಾಗ್ಯ ವೃದ್ಧಿ ಆಗುವಂಥದ್ದು, ಸಂಪತ್ತು ಅಭಿವೃದ್ಧಿ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಶ್ರಾವಣ ಮಾಸ ಅನ್ನೋದು ನಮಗೆ ವಿಶೇಷವಾಗಿ ಹಸಿರು ಬಳೆಗಳ ಜೊತೆಗೆ ಹಸಿರು ಸಮೃದ್ಧಿಗಳನ್ನು ಕೊಡುವಂತಹ ಮಾಸ ಆಗಿರುತ್ತೆ. ಇಂಥ ಮಾಸದಲ್ಲಿ ನಾವು ಸೌಭಾಗ್ಯ ಮತ್ತು ಮುತ್ತೈದೆತನದ ಸಂಕೇತವಾಗಿರುವ ಈ ಹಸಿರು ಬಳೆಗಳನ್ನು ನಾವು ಈ ಶ್ರಾವಣ ಮಾಸದಲ್ಲಿ ಧರಿಸಬೇಕಾಗುತ್ತೆ. ಅದರಲ್ಲೂ ಪಾರ್ವತಿ ದೇವಿಯ ಆಶೀರ್ವಾದ ಸಿಗಬೇಕು ಅಂತಂದರೆ ನಾವು ಹಸಿರು ಬಣ್ಣದ ಬಳೆಗಳನ್ನು ನಾವು ಧರಿಸುವಂಥದ್ದನ್ನು ನಾವು ಮಾಡಿದಾಗ ನಮಗೆ ಸೌಭಾಗ್ಯತನ ಅನ್ನೋದು, ಮುತ್ತೈದೆತನ ಅನ್ನೋದು ದೀರ್ಘಕಾಲದವರೆಗೆ ಇರೋವಂಥದ್ದು ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಬಳೆಗಳನ್ನು ನಾವು ಈ ಶ್ರಾವಣ ಮಾಸದಲ್ಲಿ ಧರಿಸಬೇಕಾಗುತ್ತೆ. ಅದರಲ್ಲೂ ಮಾಂಗಲ್ಯದ ಸಂಕೇತ ಆಗಿರುತ್ತೆ. ಈ ಹಸಿರು ಬಳೆಗಳನ್ನು ನಾವು ಧರಿಸೋದ್ರಿಂದ ನಮಗೆ ಮಾಂಗಲ್ಯ ಅಭಿವೃದ್ಧಿ ಆಗೋದು, ಮಂಗಳ ದೋಷಗಳಿದ್ದರೆ ಅಥವಾ ಮಾಂಗಲ್ಯದಲ್ಲಿ ಏನಾದ್ರೂ ದೋಷಗಳಿದ್ದು ಗಂಡ ಹೆಂಡತಿಯ ನಡುವೆ ಜಗಳಗಳು, ಮನಸ್ತಾಪಗಳು, ಕಿತ್ತಾಟಗಳಿದ್ದರೆ ಅದೆಲ್ಲ ದೂರ ಆಗೋದಕ್ಕೆ ನಾವು ಈ ಹಸಿರು ಬಳೆಗಳನ್ನು ಈ ಶ್ರಾವಣ ಮಾಸದಲ್ಲಿ ನಾವು ಧರಿಸಿದಾಗ ಆ ಮಂಗಳ ದೋಷ ಅನ್ನೋದು ಖಂಡಿತವಾಗ್ಲೂ ಹೋಗುತ್ತೆ. ಇನ್ನು ನಾವು ಈ ಮಂಗಳಗೌರಿ ವ್ರತಗಳನ್ನು ಆರಂಭ ಮಾಡೋವಂಥವ್ರು ಶ್ರಾವಣ ಮಾಸದ ಮಂಗಳವಾರದ ದಿನಗಳಲ್ಲಿ, ಗೌರಿ ಪೂಜೆಗಳನ್ನು ಮಾಡುವಂಥ ದಿನಗಳಲ್ಲಿ ಹಸಿರು ಬಳೆಗಳನ್ನು ತೊಟ್ಕೊಳ್ಳುವಂಥದ್ದನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಈ ಶ್ರಾವಣ ಮಾಸದಲ್ಲಿ ಹಸಿರು ಬಳೆಗಳನ್ನು ಧರಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ದುರ್ಗಾದೇವಿಗೆ ಮತ್ತು ಪಾರ್ವತಿ ದೇವಿಗೆ ತುಂಬ ಇಷ್ಟಪಡುವಂತಹ ಈ ಹಸಿರು ಬಳೆಗಳನ್ನು ನಾವು ಈ ಮಾಸದಲ್ಲಿ ಧರಿಸಬೇಕಾಗುತ್ತೆ. ಇನ್ನು ಶಿವ ಪಾರ್ವತಿಯರ ಅನುಗ್ರಹ ಬೇಕು ಅಂದರೆ ಯಾವುದೋ ಒಂದು ಹೆಣ್ಣು ಮಕ್ಕಳಿಗೆ ಮದುವೆ ಅನ್ನೋದು ಆಗ್ತಾ ಇರಲ್ಲ, ಮಂಗಳ ದೋಷದ ಪ್ರಭಾವದಿಂದ ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಅನ್ನೋದು ಆಗ್ತಾ ಇರಲ್ಲ. ಅಂಥ ಹೆಣ್ಮಕ್ಳು ಇಂತಹ ಶ್ರಾವಣ ಮಾಸದಲ್ಲಿ ಹಸಿರು ಬಳೆಗಳನ್ನು ಧರಿಸಿಕೊಂಡು ಯಾವುದಾದರೂ ಒಂದು ವ್ರತಗಳನ್ನು ಮಾಡುವಂಥದ್ದು, ಶ್ರಾವಣ ಮಾಸದಲ್ಲಿ ಬರುವಂಥ ಶ್ರಾವಣದ ಸೋಮವಾರದ ದಿನಗಳಲ್ಲಿ ವಿಶೇಷವಾಗಿ ಶಿವಪಾರ್ವತಿ ಇರುವಂಥ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡಿಸುವಂಥದ್ದು, ಅಭಿಷೇಕಗಳನ್ನು ಮಾಡಿಸುವಂಥದ್ದು, ಶಿವಲಿಂಗಗಳನ್ನು ಮಾಡಿ ಹರಿಯೋ ನೀರಿನಲ್ಲಿ ಬಿಡುವಂಥದ್ದು, ಅಲ್ಲಿ ನೀವು ವಿಶೇಷವಾಗಿ
ವಿಶೇಷವಾಗಿ ಶಿವನಿಗೆ ವಿಶೇಷವಾದ ಅಭಿಷೇಕಗಳನ್ನು ಮಾಡಿಸಿ ಪೂಜೆಗಳನ್ನು ಮಾಡಿಸುವಂಥದ್ದನ್ನು ಮಾಡುವಂಥದ್ದು, ಅಥವಾ ಸಂಕಲ್ಪದೊಂದಿಗೆ ವಿಶೇಷವಾಗಿ ಶಿವಪಾರ್ವತಿಯರ ಆರಾಧನೆಯನ್ನು ಮಾಡುವಂಥದ್ದು, ತಂಬಿಟ್ಟಿನ ಆರತಿಗಳನ್ನು ಮಾಡಿರುವಂಥದ್ದು, ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಮಂಗಳ ದೋಷಗಳಿದ್ದರೆ ಅಥವಾ ಯಾವುದೋ ಒಂದು ಕಾರಣಕ್ಕೆ ಮದುವೆ ಅನ್ನೋದು ವಿಳಂಬ ಆಗ್ತಾ ಇದ್ದರೆ, ಅದು ಕೂಡ ಜಾಸ್ತಿ ದಿನದಿಂದ ಆಗ್ತಾನೇ ಇಲ್ಲ ನಮಗೆ ಮದುವೆ ಅಂತ ತುಂಬ ನೊಂದ್ಕೊಂಡಿರೋ ಅಂಥ ಹೆಣ್ಮಕ್ಳುಗಳು ಈ ಶ್ರಾವಣ ಮಾಸದಲ್ಲಿ ನಾವು ಶಿವಪಾರ್ವತಿಯರ ಪೂಜೆಗಳನ್ನು ಮಾಡಿದಾಗ ಅವರ ಸಂಪೂರ್ಣ ಆಶೀರ್ವಾದ ನಮಗೆ ದಕ್ಕೋ ಅಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಶಿವಪಾರ್ವತಿಯರ ಅನುಗ್ರಹಕ್ಕೋಸ್ಕರ ನಾವು ಈ ಶ್ರಾವಣ ಮಾಸದಲ್ಲಿ ಹಸಿರು ಬಳೆಗಳನ್ನು ಹಾಕ್ಕೊಳ್ಳೋ ಅಂಥದ್ದು, ಅದರ ಜೊತೆಗೆ ತಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು, ಮತ್ತು ನಮ್ಮ ಮನೆಯಲ್ಲಿರೋವಂಥ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಮತ್ತು ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ತುಂಬ ಸಹಾಯ ಮಾಡಿಕೊಡುತ್ತೆ. ಅದ್ರ ಜೊತೆಗೆ ನಾವು ಶಿವನಿಗೆ ಪಾರ್ವತಿ ಎಂದರೆ ತುಂಬ ಇಷ್ಟ. ಅಂಥ ಶಿವಪಾರ್ವತಿಯರ ದಾಂಪತ್ಯ ಹೇಗೆ ಸುಖವಾಗಿರುತ್ತೋ ಹಾಗೆ ನಮ್ಮ ಮನೆಯ ಸಂಸಾರದಲ್ಲೂ ಸುಖ, ಸಂತೋಷ, ಅಭಿವೃದ್ಧಿ ಅನ್ನೋದು ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಬಿಲ್ವಪತ್ರೆಗಳನ್ನು ಕೊಡೋ ಅಂಥದ್ದು, ಅದು ಕೂಡ ಬಿಲ್ವಪತ್ರೆಗಳಿಂದ ಅರ್ಚನೆ ಮಾಡಿಸುವಂಥದ್ದು, ಪೂಜೆಗಳನ್ನು ಮಾಡಿಸುವಂಥದ್ದನ್ನು ನಾವು ಮಾಡಿದಾಗ ಆ ಬಿಲ್ವಪತ್ರೆ ಕೂಡ ಹಸಿರು ಬಣ್ಣದಿಂದ ಕೂಡಿರೋ ಅಂಥದ್ದಾಗುತ್ತೆ. ಈ ಶ್ರಾವಣ ಮಾಸದಲ್ಲಿ ನಾವು ಹೆಚ್ಚು ಬಿಲ್ವಪತ್ರೆಗಳನ್ನು ಪೂಜೆ ಮಾಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು. ಅದೇ ರೀತಿ ಪಾರ್ವತಿಯರು ಬೇಗ ಪ್ರಸನ್ನರಾಗಿ ನಮಗೆ ಆಶೀರ್ವಾದ ಸಿಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಮಗೆ ಸಮೃದ್ಧಿ ಬೇಕು ಅಂದರೆ ಹಣ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಬಯಸೋವಂಥವ್ರು ವಿಶೇಷವಾಗಿ ನಾವು ಈ ಶ್ರಾವಣ ಮಾಸದಲ್ಲಿ ನಾವು ಪ್ರಕೃತಿಯಲ್ಲಿರುವಂತಹ ಸಿಗೋವಂಥ ವಸ್ತುಗಳನ್ನು ನಾವು ಪೂಜೆ ಮಾಡಿದಾಗ, ಅಂದರೆ ನೋಡಿ, ಬಿಲ್ವಪತ್ರೆಗಳಾಗಿರ್ಬೋದು, ಗರಿಕೆಗಳಾಗಿರ್ಬೋದು, ಎಕ್ಕದ ಹೂವುಗಳಾಗಿರ್ಬೋದು, ದತ್ತೂರು ಹೂವುಗಳನ್ನು ತಂದು ಪೂಜೆ ಮಾಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಹಸಿರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿರ್ತೀವಿ. ಇನ್ನು ನಮಗೆ ಜಾತಕದಲ್ಲಿ ಏನಾದ್ರೂ ಬುಧ ದೋಷದ ಪ್ರಭಾವದಿಂದ ದುಡ್ಡುಗಳಲ್ಲಿ ನಮಗೆ ಅಡೆತಡೆ ಆಗ್ತಿದೆ, ಸಾಲ ಸೋಲ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಸಾಲ ತೀರ್ಸೋಕ್ಕೆ ಆಗ್ತಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಆದರೆ ನಮಗೆ ಯಾವುದೋ ಒಂದು ರೂಪದಲ್ಲಿ ಹಣ ಅನ್ನೋದು ನಮಗೆ ಬರ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು, ನಾವು ಬುಧನ ಅನುಗ್ರಹ ಬೇಕು. ಬುಧ ಒಬ್ಬ ಚೆನ್ನಾಗಿದ್ದರೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಣಕಾಸಿನ ವ್ಯವಹಾರ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅಂತ ಬುಧನ ಅನುಗ್ರಹ ಬೇಕು ಅನ್ನೋರು ಇಷ್ಟಪಡೋವಂಥವ್ರು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಾವು ಹಸಿರು ಬಳೆಗಳನ್ನು ಧರಿಸುವಂಥದ್ದು, ಬುಧದೇವರ ಅನುಗ್ರಹಕ್ಕೋಸ್ಕರ ಬುಧದೇವರ ನಾಮಾವಳಿಗಳನ್ನು ಹೇಳ್ಕೊಳ್ಳೋ ಅಂಥದ್ದು, ಸ್ತೋತ್ರಗಳನ್ನು ಪಠಿಸುವಂಥದ್ದು, ಬುಧ ದೇವರಿಗೆ ವಿಶೇಷವಾಗಿ ನವಗ್ರಹಗಳಿರುವಂಥ ದೇವಸ್ಥಾನಗಳಿಗೆ ಹೋಗಿ ಬುಧ ಗ್ರಹ ಎಲ್ಲೇ ಇರುತ್ತೋ ಅಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿಸುವಂಥದ್ದು, ಅಭಿಷೇಕಗಳನ್ನು ಮಾಡಿಸುವಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಆವಾಗ ನಮಗೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಾಲ ಸೋಲಗಳಿದ್ದರೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಳಂಬಗಳಿದ್ದರೆ, ಅಡೆತಡೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಗಂಡ ಹೆಂಡತಿಯರ ನಡುವೆ ಪ್ರೀತಿ ಅನ್ಯೋನ್ಯತೆ ಅನ್ನೋದು ಇರಬೇಕು ಅಂತ ಬಯಸೋವಂಥವ್ರು ವಿಶೇಷವಾಗಿ ದಾಂಪತ್ಯ ಸುಖ ಬೇಕು, ಚೆನ್ನಾಗಿರಬೇಕು, ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಂತ ಬಯಸೋವಂಥವ್ರು ಬುಧದೇವರ ಅನುಗ್ರಹನ ನಾವು ಪಡಿಬೇಕಾಗುತ್ತೆ. ಇನ್ನು ನಮಗೆ ಆರೋಗ್ಯ ಬೇಕು ಮತ್ತು ಮಾನಸಿಕ ಶಾಂತಿ ಬೇಕು, ನಾವು ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂತಂದರೆ ಇಂತಹ ದಿನಗಳಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಹಸಿರು ಬಣ್ಣಗಳನ್ನು ಯಥೇಚ್ಛವಾಗಿ ಬಳಸುವಂಥದ್ದು, ಹಸಿರು ಬಣ್ಣದ ಬಳೆಗಳನ್ನು ತೊಡುವಂಥದ್ದು, ಅದರ ಜೊತೆಗೆ ಹಸಿರು ಸೀರೆಗಳನ್ನು ಧರಿಸುವಂಥದ್ದನ್ನು ನಾವು ಮಾಡಿದಾಗ, ಹಸಿರು ಬಣ್ಣದ ಸೀರೆಗಳನ್ನು ಧರಿಸುವಂಥದ್ದು, ಹಸಿರು ಬಣ್ಣದಿಂದ ತುಂಬಿರುವಂಥ ತರಕಾರಿಗಳನ್ನು ನಾವು ಹೆಚ್ಚು ಬಳಸುವಂಥದ್ದನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ, ಮಾನಸಿಕ ಶಾಂತಿ ಅನ್ನೋದು ದೊರಕುವಂಥದ್ದಾಗುತ್ತೆ. ಅಕಸ್ಮಾತ್ ನಮ್ಮ ಜೀವನದಲ್ಲಿ ಹಾರ್ಮೋನ್ಸ್ಗಳು ಅಂದರೆ
ಅಂದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ದೇಹದಲ್ಲಿ ಹೆಣ್ಣುಮಕ್ಕಳಲ್ಲಿ ವಿಶೇಷವಾಗಿ ಹಾರ್ಮೋನ್ಗಳ ಅಸಮತೋಲನ ಇರುತ್ತೆ. ಆ ಹಾರ್ಮೋನ್ಗಳು ಚೆನ್ನಾಗಿ ನಮಗೆ ಕೆಲಸ ಮಾಡಬೇಕು ಅಂತ ನಾವು ಇಷ್ಟಪಡೋ ಅಂಥವ್ರು, ಆರೋಗ್ಯ ಚೆನ್ನಾಗಿ ಬೇಕು ಅಂತ ಬಯಸೋವಂಥವ್ರು ಹೆಚ್ಚು ಹೆಚ್ಚು ನಾವು ಹಸಿರು ಬಣ್ಣಗಳನ್ನು ಈ ಮಾಸದಲ್ಲಿ ಉಪಯೋಗಿಸೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಬಣ್ಣಗಳು ಅಂತ ಅಂದರೆ ಯಾವುದೋ ಒಂದು ಅಂಗಡಿಯಲ್ಲಿ ಸಿಗುವಂಥ ಬಣ್ಣನ ತಂದು ಅದನ್ನು ನಾವು ತಿನ್ನೋವಂಥದ್ದಲ್ಲ. ಹೆಚ್ಚು ಹೆಚ್ಚು ಹಸಿರು ತರಕಾರಿಗಳನ್ನು ತಿನ್ನೋವಂಥದ್ದು, ಹಸಿರು ಬಣ್ಣಗಳ ಇರುವಂಥ ಬಟ್ಟೆಗಳನ್ನು ಧರಿಸುವಂಥದ್ದು, ಬಳೆಗಳನ್ನು ಹಾಕಿಕೊಳ್ಳುವಂಥದ್ದು, ಇವುಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳು ನಮಗೆ ಆರೋಗ್ಯ ಭಾಗ್ಯನ ಕೊಡುವಂಥದ್ದು ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.